ಇವಾಗ ತಾನೇ ಎದ್ದಿದ್ದೀವಿ. ನಮ್ಮಮ್ಮ ಎದ್ದ ತಕ್ಷಣ ಮಾಡೋ ಕೆಲಸ ಇದೆ, ಬಾಗಿಲು ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದು. ನೋಡ್ ಮಮ್ಮಿ, ಇದ್ರೂ ಕಷ್ಟ, ಹೋದ್ರೂ ಕಷ್ಟ, ಇವಳಿಗೆ ಹೆಂಗಿದ್ರು ಕಷ್ಟ. ಸವಿತನ್ಗೆ ಇವತ್ತು 6 ಗಂಟೆಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಆದರೆ ಏನಾಯ್ತಪ್ಪ ಅಂದರೆ ನನಗೆ ಕಾಲು ತುಂಬ ಪೇಯ್ನು, ಸಿಕ್ಕಾಬಟ್ಟೆ ಪೇಯ್ನು ಕಾಲು. ಅದರಿಂದ ಹೇಳ್ತಾ ಇದ್ದಾಳೆ ಹೋಗ್ತೀನಿ ಅಂದ್ಬಿಟ್ಟೆ, ಹೋಗ್ಬಿಟ್ಟ ಹಂಗೆ ಹಿಂಗೆ ಅಂತ. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಅಂದರೆ ಕಾಲು ಸಿಕ್ಕಾಬಟ್ಟೆ ಪೇಯ್ನು, ಅದರಿಂದ ಹೋಗಲಿಲ್ಲ ಇವತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗ್ 6:30 ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಸವಿತಾ ಎಲ್ಲ ಎದ್ದಿದ್ದೀವಿ. ಇವಾಗ ತಾನೇ ಎದ್ದು ಏನಿಲ್ಲ, ಬೆಳಗ್ಗೆನೇ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡು ರಾತ್ರಿ ಮಲ್ಕೊಂಡೆ. ಆದರೆ ಏನು ಮಾಡೋದು, ಕಾಲು ನೋವಿತ್ತು, ಅದರಿಂದ ಹೋಗಲಿಲ್ಲ. ಇವಾಗ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸವಿತಾ ನಾನು ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೇಗಾಗುತ್ತೆ ಅಂತ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿನ್ನೆ ಊಟ ಮಾಡಿ ಎಲ್ಲಡಿಕೆ ಹಾಕ್ಕೊಂಡಿದ್ದೆ, ಅದರಿಂದ ಬಾಯಿ ನಾಲ್ಗೆ ಎಲ್ಲ ಒಂಥರ ಆಗಿದೆ. ಇಲ್ಲಿ ಸುಟ್ಟಂಗೆರೆ ಆಗಿದೆ. ಮಮ್ಮಿ ಎಷ್ಟು ಕಡಿಮೆ ಹಾಕೊಂಡೆ ಸುಣ್ಣ, ಆದರೂ ನೋಡಿ ಹೆಂಗಾಗೈತೆ ಸುಟ್ಟಂಗೆ. ಉರಿತೈತೆ. ನಮ್ಮ ಸವಿತಾ ಮೇಡಮ್ಮು ಬುಧವಾರ ಹೋಗ್ಬಿಡೋಣ, ಬುಧವಾರ ಮಧ್ಯಾಹ್ನ ನೀರು ಇರು ಅಂದರೂ ನಾನು ಇರಲ್ಲ. ನೀರು ಅಂದ್ರೆ ಇವತ್ತದ್ ಬಿಡು, ನೆನ್ನೆದೇಳು ಬಂದ್ಬಿಡೋಣ ಬುಧವಾರ. ಒಂದು ಬಸ್ ಸ್ಟ್ರೈಕು ಅಂತ ಯಾರೋ ಹೇಳಿದ್ರು, ಅದನ್ನೇ ಪ್ರಮೋದ ಐತೆ ಬಸ್ಸು ಅಂತ. ಮಮ್ಮಿ ಏನ್ ಮಮ್ಮಿ ಇದು? ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇನ್ನ ಮಲಗಿದ್ದಾರೆ, ನನ್ನ ಮಗ ಎಲ್ಲ. ನಮಗಂತೂ ಅಷ್ಟ ಗಂಟೆ ನಿದ್ದೆ ಮಾಡೋಕ್ಕೆ ಆಗಲ್ಲ, ಎದ್ಬಿಡ್ತೀವಿ. ಸಂಡೇ ಆದರೆ ಬೆಂಗಳೂರಲ್ಲಿ ನಿದ್ದೆ ಮಾಡ್ತೀವಿ, ಇಲ್ಲೇನು ಅಂತ ಗೊತ್ತಿಲ್ಲ. ಒಂದು ಹಬ್ಬ ಅಂದರೆ ಒಂದು 7 ಗಂಟೆ ತಗೋಬ. ನಮ್ಮಮ್ಮ ನಾನು ಕೂತಿರೋದು ನೋಡಿ ನೀರು ಹಾಕ್ತಾ ಇದ್ದಾರೆ, ಕೂತ್ಕೋತಾರಲ್ಲ ಅಂದ್ಬಿಟ್ಟು ಎದ್ದೋಗ್ಲಿ ಅಂದ್ಬಿಟ್ಟು. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ನಮ್ಮಮ್ಮ. ನಮ್ಮ ಪ್ರಮೋದ ಬಂದಿದ್ದಾನೆ. ನಮಸ್ಕಾರ. ರಂಗೋಲಿ ಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಈ ಕಡೆ ನೀರಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸಖತ್ತಾಗಿ ಬಿಡ್ತಾರೆ ನಮ್ಮಮ್ಮ ರಂಗೋಲಿ. ಏನೋ ನಮಸ್ಕಾರ ಬಾಸು. ಯಾರೋ ಕೇಳ್ತಾ ಇದ್ರು ಪ್ರಮೋದಂಗೆ ಮದುವೆ ಆಗಿಲ್ವಾ ಅಂತ. ಹೇಳ್ಬಿಡು ಮದುವೆ ಆಗೈತಿಯೋ ಇಲ್ವಾ ಅಂತ. ಯಾರಾದರೂ ಹುಡುಗಿ ಇದ್ರೆ ಹೇಳಿ, ಗೌಡ್ರಲ್ಲಿ ಕಮೆಂಟ್ ಮಾಡಿ. ಪ್ರಮೋದ ಮದುವೆ ಆಗ್ತಾನೆ, ಇನ್ನೂ ಮದುವೆ ಆಗಿಲ್ಲ. ಯಾರು? ಏಕೆ? ತೋಟದತ್ರ ಹೋಗಿದ್ದು. ನಮ್ಮಮ್ಮ ರಂಗೋಲಿ ಮೇಲೆ ನಿಂತಿದ್ದೀರ ಅಂತ ಬೈತೈತೆ. ಏನೇ ಮಮ್ಮಿ ಕೈ ನೋವು ಬಂದ್ಬಿಟ್ಟೆ. ನಾವು ಚಂದ್ರನ್ ಮಾಡ್ತಾ ಇದ್ದೀವಿ. ಸೂರ್ಯನ್ ಬಿಟ್ಟೈತೆ ನಮ್ಮಮ್ಮ, ನಾವು ಚಂದ್ರನ್ ಮಾಡ್ತಾ ಇದ್ದೀವಿ. ಹಾಲು ತಂದವ್ರ ಅಂದೆ. ನಮ್ಮಮ್ಮ ನಂಗೆ ಹೊಡಿತಾರಂತೆ ಫ್ರೆಂಡ್ಸ್. ಇಲ್ಲೊಬ್ರು ಅಲ್ಲೊಬ್ರು ಕುತ್ಕೊಳ್ಳಿ, ಸರಿ ಐತೆ. ಇಲ್ಲೊಬ್ರು ಅಲ್ಲೊಬ್ರು ಸಾಕಾಗಿರುತ್ತೆ. ಹಾ, ಎಲ್ಲಿಗೆ? ಬೆಂಗಳೂರು. ಎಲ್ಲ ಚೆನ್ನಾಗಿರವ. ನೀನ್ ಈಗ ಹೋಯ್ತಿದೀಯ? ಇವಾಗ ಹೊರಡ್ಬೇಕು. ನೆನ್ನೆ ಬಂದಿದ್ರ? ಎಲ್ಲ ಹೋಯ್ತಾರ. ಮಂಗಳವಾರ ಬಂದಿದ್ದ, ಹೋಗ್ಬೇಕು. ಅವಳನ್ನ ಮೈಸೂರಿಗೆ ಕೊಟ್ಟಿದ್ದಾರಂತೆ. ಹಿತೈಷಿ ಅಮ್ಮು ಅಂತ ಕರಿತೀವಿ. ಇವಾಗ ಕಾಫಿ ಇಟ್ಕೊಡೋಣ ಅಂತ ಬಂದೆ. ಅಮ್ಮ ಬೈತಾ ಇದ್ರು, ನಾನು ಎದ್ದ ತಕ್ಷಣ ಕೆಲಸ ಮಾಡ್ತಾ ಇದ್ದೀನಿ, ನೀನು ಬಂದು ಇಲ್ಲಿ ಕೂತ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಆಟ ಆಡ್ತಾ ಇದೆಯಾ ಅಂತ. ಅದರಿಂದ ಫಸ್ಟ್ ಒಂದು ಗ್ಲಾಸ್ ಕಾಫಿ ಇಟ್ಕೊಟ್ಬಿಟ್ರೆ ಕೂಲ್ ಆಯ್ತಾರೆ. ಅದರಿಂದ ಒಂದು ಗ್ಲಾಸ್ ಕಾಫಿ ಇಟ್ಕೊಟ್ಬಿಡೋಣ. ಎಲ್ಲರೂ ಇದ್ರಲ್ಲ ಪ್ರಮೋದ ಎಲ್ಲ, ಅದರಿಂದ ಎಲ್ಲರಿಗೂ ಕಾಫಿ ಇಡೋಣ ಅಂದ್ಬಿಟ್ಟು ಬಂದೆ ಒಳಗಡೆ. ಯಾವಳು ಕಾಣ್ಲ ಇವನೊಬ್ಬ ಭ್ರಮೆ ನನ್ನ ಮಗ. ಇವನಿಗೆ ಏನು ಗೊತ್ತಾ,
ಇಲ್ಲಿ ಇಲ್ಲಿ ಇಟ್ಕೇಳಿ ಒಂದ್ ತಟ್ಟಿ ಇಟ್ಕೊಂಡ್ ಮದ್ದಿಗೆ ಇಡಿ ಇವ್ರೆಲ್ಲಾನು ಯಾಕೆ ಕುಣ್ಸ್ ಸಾಲಾಗಿ ಮಾತಾಡಲ್ಲ ಫ್ರೆಂಡ್ಸ್. ನಮ್ಮಮ್ಮ ಮಾತ್ರ ಅದೇನು ಅಂತ ಗೊತ್ತಿಲ್ಲ. ಅಪ್ಪ ತೀರೋದ್ಮೇಲೆ ಈ ತರ ಆಗ್ಬಿಟ್ಟವ್ರೆ. ಎಲ್ಲಡಿಕೆ ಹಾಕೊಂಡು ಬಾಯಿ ಸುಟ್ಟಂಗ ಆಗ್ಬಿಟ್ಟೈತೆ. ಕಾಫಿ ಕುಡಿಯಕ್ ಆಗ್ತಿಲ್ಲ, ಉರಿ ಉರಿ. ಇವಾಗ ಟಿಫನ್ಗೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಂಗಳೂರಿಗೆ ಹೋಗಬೇಕು. 11:15 ಟ್ರೈನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆದರೆ 11 ಗಂಟೆಗೆ ಟ್ರೈನ್ ಇತ್ತು. ನಾನು ನೀಟಾಗಿ ಮೊಬೈಲಲ್ಲಿ ಚೆಕ್ ಮಾಡಲಿಲ್ಲ. ಯಾವಾಗಲೂ ಒಂದು ಸತಿ 11:15ಗೆ ಹೋಗಿದ್ದು. ಅದರಲ್ಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಆದರೆ ನಾವೇ ಒಂದು ಅಂದ್ಕೊಂಡ್ರೆ ಅದೇ ಒಂದು ಆಗೋಯ್ತು. ನಾನು ಹೊರಟೆ. ನನ್ನ ಮಗ ಸ್ಟಾರ್ಟ್ ಮಾಡ್ಕೊಂಡ ನೋಡಿ, ನಾನು ಬರ್ತೀನಿ ಅಂತ. ಅವನು ಶಿಶ್ವಾರಕ್ಕೆ ಕಳಿಸ್ಬೇಕಂತೆ. ಅದರಿಂದ ಟಿಫನ್ ತಿನ್ನಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇವಾಗ ಟಿಫನ್ ತಿನ್ನಿಸ್ತಾ ಇದ್ದೀನಿ. ಆದರೂ ಪಾಪ ತುಂಬ ಜೋರಾಗಿ ಹೇಳ್ತಾ ಇದ್ದ. ಈ ಸತಿ ಬೇಜಾರಾಯಿತು ನನಗೂ. ಇವಾಗ ಸವಿತಾ ನಾನು ಒಟ್ಟಿಗೆ ಹೊರಟು. ನಾವು ಗೇಟಿಗೆ ಬಂದು ಆಟೋ ಸಿಕ್ತು, ಸೀಟ್ ಆಟೋ. ಅದರಲ್ಲೇ ಹೋಗೋಣ ಚಂದ್ರಪಣ್ಣಕ್ಕೆ ಅಂದ್ಬಿಟ್ಟು ಇವಾಗ ಸೀಟ್ ಆಟೋದಲ್ಲಿ ಚಂದ್ರಪಣ್ಣಕ್ಕೆ ಹೋಗ್ತಾ ಇದ್ದೀವಿ. ಆರೋಗಣ ಬಂದ್ಬಿಟ್ಟು ನನ್ನ ಬಿಟ್ಟು ಏನು ಟ್ರೈನ್ ಇಲ್ಲಿ ಜಕ್ಕಿನಹಳ್ಳಿ ಗೇಟಿಗೆ ಬರ್ತೈತೆ. ಏನು ಜಕ್ಕಿನಹಳ್ಳಿ ಗೇಟಿಗೆ ಟ್ರೈನೇ ಬರ್ತೈತೆ ನಮ್ಮ ಬಂದು. ಅಷ್ಟೊತ್ತಿಗೆ ಹೋಗಿ ಹೇಳ್ತೀಯ. ಬಸ್ನೀರು ಫಾಸ್ಟಾಗಿ ಹೋಗ್ತಾರೆ. ಬಾ ನಮ್ಮೂರ್ಗೆ ಹೋಗೋಣ. ಸರಿಯ ಬೆಳಗ್ಗೆ ಹೋಗಿ ಬರ್ಗೆ ಮಕ್ಕ ನೋಡು ಬರೋ ಟೈಮ್ ಬರುವಾಗಲೇ ಬಂದಲ್ಲ. ಈಗ ಬರ್ತೀನಿ. ಇವಾಗ ಸವಿತಾ ನಾನು ಒಂದೇ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾಕಂದರೆ ಟ್ರೈನ್ ಮಿಸ್ ಆಗಿದೆ. 2:45 ಟ್ರೈನು ನೆಕ್ಸ್ಟು. ಅಲ್ಲಿ ಗಂಟೆ ವೆಯ್ಟ್ ಮಾಡೋ ಬದಲು ಬಸ್ಸಲ್ಲಿ ಹೋದರೆ ಊರಿಗೆ ಹೋಗ್ಬೋದು ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ನಿಂತಿದ್ದೀವಿ. ಬಸ್ ಸಿಕ್ತು. ನಮ್ಮ ಪುಣ್ಯಕ್ಕಂತೂ ಬಸ್ಸಂತೂ ರಶ್ ಇತ್ತಿಲ್ಲ. ಆರಾಮಾಗಿ ಸೀಟ್ ಸಿಕ್ತು. ನಾನು ಮತ್ತು ಸವಿತಾ ಮತ್ತು ನನ್ನ ಮಗಳು 3 ಜನನೂ ಹೊರಟು. ಅವಳು ಬೆಳ್ಳೂರು ಕ್ರಾಸಲ್ಲೇ ಇಳ್ಕೊತಾಳೆ. ಅವ್ರಿಗೂ ಊರಿಗೆ ಹೋಗ್ಬೇಕಾದ್ರೆ ಬೆಳ್ಳೂರು ಕ್ರಾಸಿಂದಲೇ ಹೋಗಬೇಕು. ಸವಿತಾ ಬೆಳ್ಳೂರು ಕ್ರಾಸಲ್ಲಿ ಇಳ್ಕೊಂಡು ಹೋದ್ಲು. ಇವಾಗ ಕುಣಿಗಲಲ್ಲಿ ಲಂಚ್ ಬ್ರೇಕ್ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಏನಾದರೂ ತಿಂತೀಯಮ್ಮ ಅಂದೆ. ಏನೂ ಬೇಡ, ಚಿಪ್ಸ್ ಕೊಡಿಸಿ ಅಂದ್ಲು. ಇವಾಗ ಚಿಪ್ಸ್ ತಂದು ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಇನ್ನೂ 2 ಅವರ್ಸ್ ಜರ್ನಿ ಇದೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ನನ್ನ ಮಗಳಿಗೆ ವಾಮಿಂಟ್ ಆಗುತ್ತೆ. ಆದರೂ ಪರವಾಗಿಲ್ಲ, ಇವತ್ತು ಅಡ್ಜಸ್ಟ್ ಮಾಡಿಕೊಂಡು ಬಂದಳು. ಫೋನ್ ಮಾಡೋಣ. ಇವಾಗ 3 ಗಂಟೆ ಆಗಿದೆ. ಬಂದಿದ್ದೀನಿ. ಓರಿಯನ್ ಮನೆ ಹತ್ರ ಇಳಿದಿದ್ದೀನಿ. ನನ್ನ ಹಸ್ಬೆಂಡಿಂದ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಹತ್ತು ನನ್ನ ಹಸ್ಬೆಂಡ್ ಬಂದರು. ಪುಣ್ಯಾತ್ಮ ಇಷ್ಟ ಗಂಟ ಬಂದರು. ಅಲ್ಲ, ಅಲ್ಲಿ ಕೂತಿರ್ತೀರ ತಾನೇ, ಬೇಗ ಬರೋಕ್ಕೇನು? ಇವಾಗ ಟೈಮ್ ಬಂದು 3 o'clock ಆಗಿದೆ. ನಾನು 12 ಗಂಟೆಗೆ ಬಸ್ ಹತ್ತಿದ್ದು. 12 ಗಂಟೆಗೆ ಬಸ್ ಹತ್ತಿದ್ದು. ಪರವಾಗಿಲ್ಲ, ಬೇಗ ಬಂದು. ಹಾಂ, ಕರಿ ಆಗ್ಬಿಟ್ಟವಳ. ಹಳ್ಳೀಲಿ ಹೆಂಗೆ ಹೋಗ್ತಾಳೆ ಮಗಳು, ಕಪ್ಪಾಗ್ಬಿಟ್ಟವಳಂತೆ. ಇವಾಗ ಕಲ್ಲಂಗಡಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ನನ್ನ ಮಗಳಿಗಂತೂ ತುಂಬ ಬಾಯಾರಿಕೆ ಆಗಿದೆ. ನೀರು ಅಂತ ಇದ್ದಾಳೆ. ಯಾಕ್ರಿ ಫೋನ್ಪೇ ಮಾಡೋಕ್ಕ? ಕಮಲಮ್ಮನ ಗುಂಡಿ, ಮಹಾಲಕ್ಷ್ಮಿ ಲೆವೆಟ್ಟು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕರ್ಕೊಂಬರ್ತಾ ಇದ್ದಿದ್ದು ಇಲ್ಲೇ ಆಟ ಆಡೋಕ್ಕೆ, ಯೋಗಾಸನ ಮಾಡೋಕ್ಕೆ. ದೊಡ್ಡ ಫೀಲ್ಡ್ ಇದೆ, ಇಲ್ಲೇ ಕರ್ಕೊಂಬರ್ತಾ ಇದ್ದಿದ್ದು. ನಮ್ಮ ಸ್ಕೂಲ್ ಇಲ್ಲಿಂದ ಸ್ವಲ್ಪ ದೂರ ಕರ್ಕೊಬರ್ತಾಯಿದ್ರು. ಅದೊಂದು ನೆನಪು, ಅದಕ್ಕೆ ಹೇಳಿದೆ. ಅದು ತಗೊಂಬಗ್ಳೆ ತಿನ್ನು.
ತಗೋತೀನಿ. ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ರೀ ರೀ ಉಪ್ಪು ಖಾರ ಹಾಕಿಸ್ಬಿಡಿ. ಉಪ್ಪು ಖಾರ ಬೇಡುವಂತೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಬಸ್ಸಲ್ಲಿ ಬಂದಿರೋದು ಕೊಟ್ಟು ಸುಸ್ತಾಗ್ಬಿಟ್ಟಿದೆ. ಇವಾಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಿಂದ ಬಂದು ಬಸ್ಸಲ್ಲಿ ಬಂದಿದ್ನಲ್ಲ, ಸಿಕ್ಕಾಬಟ್ಟೆ ಬಿಸಿಲಿತ್ತು, ಸ್ವಲ್ಪ ಟಯರ್ಡ್ ಆಗಿತ್ತು, ಅದರಿಂದ ಮಲಗಿಬಿಟ್ಟಿದ್ದೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಅಡುಗೆ ಏನು ಮಾಡೋಂಗಿಲ್ಲ, ಆ ತಲೆನೋವಿಲ್ಲ. ಯಾಕಂದರೆ ಅಮ್ಮ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಅಳಿಯ ಹಬ್ಬಕ್ಕೆ ಬಂದಿತ್ತಿಲ್ಲ ಅಲ್ವಾ, ಅದರಿಂದ ನಾವು ತಿಂದಿದ್ದೀವಿ, ಅವ್ರು ತಿನ್ನಬಾರ್ದಾ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಮಟನ್ ಸಾಂಬಾರು, ಚಿಕನ್ ಫ್ರೈನ ತಂದಿದ್ದೀನಿ. ಇವಾಗ ಅನ್ನ ಮುದ್ದೆ ಮಾಡಬೇಕು. ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ, ಚಿಕನ್ ಫ್ರೈ ಕೊಟ್ಟು ಕಳಿಸಿದ್ದಾರೆ. ಪ್ರತಿ ಸಲ ಅಮ್ಮ ಹೀಗೇನೆ, ಅಲ್ಲೇನಾದರೂ ಮಾಡಿದ್ರೆ, ನಾನು ಬೆಂಗಳೂರಿಗೆ ಬರೋ ಟೈಮಲ್ಲಿ ಮಾಡಿದ್ರೆ ಯಾವಾಗಲೂ ಕೊಟ್ಟು ಕಳಿಸ್ತಾರೆ. ಯಾಕಂದರೆ ನನ್ನ ಹಸ್ಬೆಂಡ್ ಜಾಸ್ತಿ ಬರಲ್ಲ ಅಲ್ವಾ, ಅದರಿಂದ ಅಲ್ಲಾದರೂ ಅಚ್ಚುಕಟ್ಟಾಗಿ ಊಟ ಮಾಡಲಿ ತೊಗೊಂಡೋಗು ಅಂದ್ಬಿಟ್ಟು. ಇನ್ನೊಂದೇನಪ್ಪ ಅಂದರೆ ಬೆಣ್ಣೆ ಕೊಟ್ಟು ಕಳಿಸಿದ್ದಾರೆ ಈ ಸತಿ. ಯಾಕಂದರೆ ನಮ್ಮ ಮನೆಯವ್ರು ಕೇಳಿದ್ರಂತೆ. ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಿಮ್ಮ ಮನೆಯಿಂದ ನಾನು ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ ಬೆಣ್ಣೆ ಮಾತ್ರ, ಅಂದರೆ ತುಪ್ಪ. ಬೆಣ್ಣೆ ತೊಗೊಂಬಂದು ನಾನೇ ತುಪ್ಪ ಕಾಯಿಸ್ಕೊತೀನಿ ಯಾವಾಗ್ಲೂ. ಅದರಿಂದ ಈ ಸತಿ ತುಂಬ ದಿನ ಆಗಿತ್ತು ಬೆಣ್ಣೆ ತೊಗೊಂಬಂದು, ಅದರಿಂದ ಈ ಸತಿ ಬೆಣ್ಣೆ ಕೊಟ್ಟು ಕಳಿಸಿದ್ದಾರೆ. ಒಂದು 2 ಸೇರಷ್ಟು ಬೆಣ್ಣೆ ಕೊಟ್ಟು ಕಳಿಸಿದ್ದಾರೆ. ಬೆಣ್ಣೆ ರೇಟ್ ಹೊತ್ತು ಬಂದರು ಅನ್ಸುತ್ತೆ. ವಿಳ್ಯದೆಲೆ ತಗೊಂಬ ಅಂದರೆ ಇದು ತೊಗೊಂಬಂದವ್ರೆ, ಇದು ವಿಳ್ಯದೆಲೆ ಅಂತೆ. ನಂಬ ಮಾತಾ ಇದು ಎಷ್ಟೊತ್ತಾಯ್ತು ವಿಳ್ಯದೆಲೆ ಥರ ಕಳಿಸಿ. ಕೊಡಿಲಿ, ತುಪ್ಪ ಕಾಯಿಸ್ಬೇಕು. ವಿಳ್ಯದೆಲೆ ಇಲ್ಲ ಅಂದ್ರೆ ತುಪ್ಪ ಟೇಸ್ಟೇ ಬರಲ್ಲ, ಚೆನ್ನಾಗಿಲ್ಲ, ನಂಗೆ ಇಷ್ಟ ಆಗಿಲ್ಲ. ಇಟ್ಕೇರಿ, ನನ್ನ ಕೋಪ ಬರೋದು. 2 ತಗೊಂಬ ಅಂದ್ರೆ 4 ತತ್ತೀರಾ? 5 ರೂಪಾಯಿ ಅದಕ್ಕೆ. 2 ತೊಗೊಂಬಂದಿದ್ದು ಸಾಕಾಗಿತ್ತು. ಇವಾಗ ನಮ್ಮ ಕಡೆ ಯಾವ ಥರ ತುಪ್ಪ ಕಾಯಿಸ್ತಾರೆ ಅಂತ ತೋರಿಸ್ತೀನಿ. ಬೆಣ್ಣೆ ತಂದಿದ್ದೀನಿ. ಪ್ರತಿ ಸಲ ಅಷ್ಟೇ, ಬೆಣ್ಣೆ ತೊಗೊಂಬಂದು ತುಪ್ಪ ಇಲ್ಲೇ ಕಾಯಿಸ್ಕೊತೀನಿ ನಾನು. ಯಾಕ್ರಿ ಮಾಡ್ತೀರಾ? ನಮ್ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಅಲ್ವಾದ್ರಿ? ನನಗೆ ತುಪ್ಪ ಅಂದರೆ ತುಂಬ ಇಷ್ಟ. ಇವಳೇನು ತರಲ್ಲ, ನಮ್ಮ ಅತ್ತೆ ಕೊಟ್ಟು ಕಳಿಸೋದು. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ ಅಂತ ನಮ್ಮ ಅತ್ತೆ ಕೊಟ್ಟು ಕಳಿಸ್ತಾರೆ. ನಿಮ್ಮ ಅತ್ತೆನೇ ಕೊಟ್ಟು ಕಳಿಸಿರೋದು, ನಾನು ತಗೊಂಬಂದೆ ಅಂತ ಹೇಳಿಲ್ಲ. ನಾನು ಹೇಳ್ತಿರೋದು ಅಮ್ಮ ಕೊಟ್ಟು ಕಳಿಸಿದ್ದಾರೆ, ತುಪ್ಪ ಕಾಯಿಸ್ತಾ ಇದ್ದೀನಿ ಅಂತ. ನನಗೋಸ್ಕರ ಒಂದು ಇದು ತರಲ್ಲ ಅವಳು. ಏನು ತರಲ್ಲ? ಒಂದು ಲೋಟನೂ ತರಲ್ಲ. ಲೋಟ ನೆಕ್ಸ್ಟ್ ಟೈಮ್ ಆಯಿತು, ಚೊಮ್ಮನೆ ತತ್ತಿನ್ಬಿಡು. ಲೋಟ ನೆಕ್ಸ್ಟ್ ಟೈಮ್ ಆಯಿತು, ಚೊಮ್ಮನೆ ತತ್ತಿನ್ಬಿಡು. ಅಲ್ಲೇ ಇರಲಿ, ಮುದ್ದೆ ಮಾಡ್ತೀನಿ ಈಗ. ಕೊಟ್ಟು ಕಳಿಸಿದ್ದಾರೆ ಅಮ್ಮ. ಅಡುಗೆದೇನು ಚಿಂತೆ ಇಲ್ಲ, ಅನ್ನ ಮುದ್ದೆ ಮಾಡ್ಕೊತೀನಿ. ಫಸ್ಟು ತುಪ್ಪ ಕಾಯಿಸ್ಬಿಡ್ತೀನಿ. ಯಾಕಂದರೆ ಅಮ್ಮ ನಿನ್ನೆ ಬೆಳಗ್ಗೆನೆ ಬೆಡ್ಡೆ ಇಕ್ಕಿಸ್ಕೊಂಬಂದಿದ್ದು. ನಿನ್ನೆ ಬೆಳಗ್ಗೆನೆ ನಮ್ಮ ಹಿಂದೆಗಡೆ ಮನೆ ಪಟೇಲ್ರ ಮನೆ ಅಂತ ಇದೆ, ಅವ್ರ ಮನೇಲಿ ಹೋಗಿ ಇಕ್ಕಿಸ್ಕೊಂಬಂದರು. ಸಂತೆಗೇನು ಹೋಗಿ ತರಲಿಲ್ಲ. ನಮ್ಮ ಕಡೆ ಶನಿವಾರ ಮಾತ್ರ ಬೆಣ್ಣೆ ಸಿಗೋದು ಸಂತೆಯಲ್ಲಿ. ಇವಾಗ ನಮ್ಮೂರಲ್ಲೇ ಯಾರೋ ಕರಾವಿತ್ತು ಅಂದ್ಬಿಟ್ಟು ಇಕ್ಕಿಸ್ಕೊಟ್ರು. ಇದು ಎಮ್ಮೆ ಬೆಣ್ಣೆ. ಪ್ರತಿ ಸಲ ನಾನೇ ತುಪ್ಪ ಕಾಯಿಸ್ಕೊತೀನಿ. ಯಾವ ಥರ ತುಪ್ಪ ಕಾಯಿಸ್ತೀನಿ ಅಂತ ಶೇರ್ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ. ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ್ದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೋಬೇಕು. ಇವಾಗ ತುಪ್ಪನ ಕರ್ಗಕ್ಕೆ ಇಟ್ಬಿಡ್ತೀನಿ. ನಿಧಾನಕ್ಕೆ ಕರಗಲಿ, ತಣ್ಣೀರಿಗೆ ಹಚ್ಕೊಂಡು. ಯಾಕಂದರೆ ತುಪ್ಪ ನೆನ್ನೆ ಇಕ್ಸಿದಲ್ವ, ಸ್ವಲ್ಪ ಕರಗ್ದಂಗೆ ಆಗ್ಬಿಟ್ಟಿದೆ. ಆದ್ದರಿಂದ ಅವರು ಮಜ್ಜಿಗೆಗೆ ಹಾಕ್ಕೊಟ್ಟಿದ್ರು. ನಮ್ಮ ಕಡೆ ಬೆಣ್ಣೆ ಇಕ್ಕಿಸ್ಕೊಳ್ಳೋದಾದರೆ ಮಜ್ಜಿಗೆಗೆ ಹಾಕಿ ಕೊಡ್ತಾರೆ, ಒಂದೊಂದು ಕಡೆ ನೀರಿಗೆ ಹಾಕಿ ಕೊಡ್ತಾರೆ. ನಮ್ಮ ಕಡೆ ಮಜ್ಜಿಗೆ ಇರುತ್ತಲ್ಲ, ಹಾಕ್ತಾನೆ ಮಜ್ಜಿಗೆ ಕಡ್ದಿರ್ತಾರಲ್ಲ. ಎಮ್ಮೆ ಮಜ್ಜಿಗೆ ತುಂಬ ತಂಪು, ನಿಮಗೂ ಗೊತ್ತಿರುತ್ತೆ. ಆದ್ದರಿಂದ ಸ್ವಲ್ಪ ಮಜ್ಜಿಗೆನಾದರೂ ಕುಡಿತಾರೆ ಅಂದ್ಬಿಟ್ಟು ಮಜ್ಜಿಗೆಗೆ ಹಾಕ್ಕೊಡ್ತಾರೆ. ಇವಾಗ ಬೆಣ್ಣೆ ಎಲ್ಲನೂ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾಯಬೇಕು ಅಂದರೆ ಎಲ್ಲ ಬೆಣ್ಣೆ ಎಲ್ಲ ಮೆಲ್ಟ್ ಆಗಬೇಕು. ಇನ್ನೊಂದು ಕಡೆ ತುಪ್ಪ ಕಾಯಿಸೋಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊತೀನಿ. ಗ್ಯಾಸ್ ನಾನು ಇಟ್ಕೊಂಡು ಒಂದು ತವ ಇಟ್ಕೊಳ್ತೀನಿ. ತವ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕೊತೀನಿ. ಹುರ್ಕೋಬೇಕು ಚೆನ್ನಾಗಿ, ಕಡಿಮೆ ಉರಿಲಿ. ಇವಾಗ ಇದಕ್ಕೆ ಸಣ್ಣದು ಒಂದು 2 ಲವಂಗ ಹಾಕೊತೀನಿ. ಇದಕ್ಕೆ ಅದು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ. ಏಲಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಇರುತ್ತೆ. ಅದರಿಂದ ಒಂದು ಸ್ವಲ್ಪ ಓಪನ್ ಮಾಡಿ ಏಲಕ್ಕಿನ ಹಾಕೊತೀನಿ. ಇಷ್ಟನ್ನು ಚೆನ್ನಾಗಿ ಕಡಿಮೆ ಉರಿಲಿ ಹುರ್ಕೋಬೇಕು. ಸಿಡಿತಾ ಇದೆ ನೋಡಿ. ಇವಾಗ ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊತೀನಿ. ನೋಡ್ಬೋದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಲವಂಗ, ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು.
ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊತೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು 5 ರಿಂದ 6 ಹೆಸರು ಬೆಳ್ಳುಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದನ್ನು ಅಲ್ಲಿವರೆಗೂ ಹುರ್ಕೊತೀನಿ. ಇನ್ನೊಂದು ಕಡೆ ಬೆಣ್ಣೆ ಕಾಯ್ತಾ ಇದೆ. ಇದನ್ನ ಸಿಮ್ಮಲ್ಲಿ ಇಟ್ಬಿಡ್ತೀನಿ ಕಂಪ್ಲೀಟು. ಬೆಳ್ಳುಳ್ಳಿ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಮೆಂತ್ಯ, ಏಲಕ್ಕಿ ಕಾಯಿ, ಲವಂಗ, ಇದನ್ನ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ತರಿಯಾಗಿ ಕುಟ್ಕೊಂಡಿದ್ದೀನಿ. ಇದಕ್ಕೇನೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಇನ್ನೊಂದ್ಸಲ ಕುಟ್ಕೊತೀನಿ. ಇವಾಗ ಇದ್ರ ಜೊತೆಗೆ ಬೆಳ್ಳುಳ್ಳಿನೂ ಚೆನ್ನಾಗಿ ಕುಟ್ಕೊತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ತುಪ್ಪ, ನೋಡ್ಬೋದು. ಇವಾಗ ಕುಟ್ಟಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮೆಂತ್ಯ ಪೌಡರು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಪ್ಪ. ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊತೀನಿ. ಕಲರ್ ಬರಬೇಕಲ್ಲ ತುಪ್ಪ, ಅದರಿಂದ ಕಂಪ್ಲೀಟ್ ನೊರೆ ಬರಬೇಕು ತುಪ್ಪ, ಅಲ್ಲಿವರೆಗೂ ಕುದಿಬೇಕು. ಇವಾಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕೊತಾ ಇದ್ದೀನಿ ಟೇಸ್ಟ್ಗೆ. ಇವಾಗ ಇದಕ್ಕೆ ಲಾಸ್ಟ್ ಅಂದರೆ ವಿಳೆದೆಲೆ, ಲಾಸ್ಟಲ್ಲಿ ವಿಳೆದೆಲೆನ ಈ ಥರ ಕಟ್ ಮಾಡಿ ಹಾಕೊತೀವಿ. ಅಮ್ಮ ತೋರಿಸಿರೋದೇ ಈ ಥರ ನಮಗೆ, ಅದರಿಂದ ನಾನು ಅದೇ ಥರ ತೋರಿಸ್ತಾ ಇದ್ದೀನಿ. ಈ ಥರ ವಿಳೆದೆಲೆನ 2 ಪೀಸಾಗಿ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಸೇರಿಸ್ಕೊತೀನಿ. ಇವಾಗ ಇದು ಚೆನ್ನಾಗಿ ಕುದ್ರೆ ತುಪ್ಪ ರೆಡಿ ಆಗುತ್ತೆ. ಅಷ್ಟರಲ್ಲಿ ಇನ್ನೊಂದು ಕಡೆ ಅನ್ನ ಮತ್ತು ಮುದ್ದೆ ರೆಡಿ ಮಾಡ್ಕೊತೀನಿ. ಜಾಸ್ತಿ ಕುದ್ರೆ ಟೇಸ್ಟ್ ಹೋಗ್ಬಿಡುತ್ತೆ, ಸ್ವಲ್ಪ ನೊರೆ ಬರಬೇಕು, ಅಲ್ಲಿ ಗಂಟ ಕುದ್ರೆ ಸಾಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದು ಕುದೀತಾ ಇದೆಯಲ್ಲ, ನೊರೆ ಬರ್ತಾ ಇದೆಯಲ್ಲ, ಅದು ನೊರೆ ಸ್ವಲ್ಪ ಕಂಪ್ಲೀಟ್ ಕಡಿಮೆ ಆದರೆ ತುಪ್ಪ ರೆಡಿಯಾಗಿದೆ ಅಂತ. ಇನ್ನೊಂದು 2 ಮಿನಿಟ್ಸ್ ಕುದಿಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ. ಇವಾಗ ನೋಡಿದ್ರಲ್ಲ ನಾವು ಯಾವ ಥರ ತುಪ್ಪ ಕಾಯಿಸ್ತೀವಿ ಅಂತ. ಏನಿಲ್ಲ, ಬೆಣ್ಣೆ ತಂದಿದ್ನಲ್ಲ ಅದರಿಂದ ಶೇರ್ ಮಾಡ್ಕೊಳ್ಳೋಣ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಶೇರ್ ಮಾಡಿಕೊಂಡೆ. ಇವಾಗ ನಾನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಡುಗೆ ಮಾಡಿ ಇವಾಗ ಊಟ ಮಾಡಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.